8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 90 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಈಗ ಒಂದು ವಿಶ್ವನಾಥ್ ಕೆಲವೊಂದು ಪ್ರಶ್ನೆಗಳ ಉತ್ತರನೇ ಬರ್ತಾ ಇಲ್ಲ. ಒಂದೇ ನಿಮಿಷ, ಅವರು 3 ಅಧಿವೇಶನದಲ್ಲಿ ಒಬ್ಬರು ಮಾತಾಡಿ. ಇಂಡಸ್ಟ್ರಿ 6 ಅವರು ಸೀನಿಯರ್ ಮೆಂಬರ್ ಇಂಡಸ್ಟ್ರೀಸಿಗೆ ಸಂಬಂಧಪಟ್ಟಂತೆ 3 ಅಧಿವೇಶನದಲ್ಲಿ ಒಂದು ಕ್ವಶನ್ ಹಾಕಿದ್ದಾರೆ. 4 ಅಧಿವೇಶನ 3 ಅಧಿವೇಶನದಲ್ಲಿ ಹಾಕಿದ್ದಾರೆ. ಅದು ಸ್ಟಾರ್ ಆಗಿಲ್ಲ ಅಂದ್ರೆ ಅವರ ದುರಾದೃಷ್ಟ, ಬಿಟ್ಬಿಡಿ, ಅದು ನಾವು ಅದನ್ನ ಪ್ರಶ್ನೆ ಮಾಡಕ್ ಹೋಗಲ್ಲ. ಆದ್ರೆ ಲಿಖಿತವಾಗಿ ಬರ್ಬೇಕಲ್ಲ ಅದು. ಈ ಒಂದು ಅಸೆಂಬ್ಲಿಗೆ, ಈ ಪ್ರಜಾಪ್ರಭುತ್ವದ ದೇಗುಲಕ್ಕೆ ಅಧಿಕಾರ ಇದೆಯಲ್ಲ, ಇದನ್ನ ಯಾರು ತಡಿತಾ ಇದ್ದಾರೆ, ಯಾಕೆ ತಡಿತಾ ಇದ್ದಾರೆ? ಒಂದೇ ಪ್ರಶ್ನೆ 3 ಅಧಿವೇಶನದಲ್ಲೂ ಬರ್ತಾನೆ ಇಲ್ಲ ಉತ್ತರನೇ. ಲಿಖಿತವಾಗೂ ಕೊಡ್ಲಿ, ನಾವೇನ ಸ್ಟಾರ್ ಆಗ್ಬೇಕು ಅಂತೆಲ್ಲ, ಲಿಖಿತವಾಗೂ ಬರ್ತಾ ಇಲ್ಲ. ಯಾರು ಕೈವಾಡ ಇದಾರೆ ಇದ್ರೆ ತಮ್ಮ ಆಫೀಸ್, ಸಭಾಧ್ಯಕ್ಷರೇ ತಾವು ಸುಪ್ರೀಂ ಇಲ್ಲಿ, ನಿಮ್ಮ ಆಫೀಸಲ್ಲಿ ಯಾರು ಅದನ್ನ ತಡಿತಾ ಇದ್ದಾರೆ? ಯಾರ ಅಧಿಕಾರಿಗಳು? ದಯವಿಟ್ಟು ಸಭೆಗೆ ತಿಳಿಸಬೇಕು. ಸಭಾಧ್ಯಕ್ಷರೇ, ನಾನು ಹರಿಹರ ತಾಲೂಕಿನ ಚಿಕ್ಕಬಿದ್ರಿ ಗ್ರಾಮದ ಕೆಇಡಿಬಿ ಏನು ಸರ್ಕಾರಿ ಜಮೀನನ್ನ ಏನು ವಿಷಯ ಈಗ ಒಂದ್ ನಿಮಿಷ, ನನ್ನ ಪ್ರಶ್ನೆಗೆ ಸಂಬಂಧಿಕರು ಮಾತಾಡೋದು ಕಡಿಮೆ. ಒಂದ್ ಸೆಕೆಂಡ್ ಮಾತಾಡ್ಲಿಕ್ಕೆ ಆಗುದಿಲ್ಲ. ಆಯ್ತು, ನಾನು ಹೇಳ್ತೇನೆ. ಹರೀಶ್ ಕುಮಾರ್, ನಮ್ಗೆ ಗೊತ್ತಾಯ್ತು ವಿಚಾರ. ನಾವು ನಿಮ್ಮ ಈ ಒಂದು ವಿಚಾರ ಏನು ತಾವು ಇವತ್ತು ಪ್ರಸ್ತಾಪನೆ ಮಾಡಿದ್ದೀರಿ, ನಾವು ಕೂಡ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ. ಒಂದ್ ಸೆಕೆಂಡ್, ನಮ್ಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ. ಇಟ್ಸ್ ನಾಟ್ ಸ್ಟಾಪ್. ಅವ್ರಿಗಿಲ್ಲ ಅವಕಾಶ ಇಲ್ಲ. ನಾನು ಹೇಳ್ದು ಕೇಳಿ, ನಾನು ಹೇಳ್ದು ಕೇಳಿ ಇಲ್ಲಿ ಅದನ್ನೇ ನಾನು ಹೇಳ್ದು ಕೇಳಿ. ವಿಷಯ ಇದರಲ್ಲಿ ರೈಟಿಂಗ್ ಅಲ್ಲಿ ಪ್ರಸ್ತಾವನೆಗೆ ಅವಕಾಶ ಮಾಡಿ ಕೊಡುವಂತದ್ದು. ನಾನು ಹೇಳ್ದು ಕೇಳಿ. ಅಲ್ಲ, ನಾನು ಹೇಳಿ ಅಲ್ಲಿಗೆ ಬರ್ತೇನೆ. ಲೆಟ್ ಮೈ ಕಂಪ್ಲೀಟ್. ನಾನು ಕಂಪ್ಲೇಂಟ್ ಮಾಡ್ತಾರೆ. ಈಗ ನಿಮ್ಮ ಈ ಸಮಸ್ಯೆ ತಾವೇನ್ ಹೇಳ್ತಿದ್ರಿ, 2-3 ಅಧಿವೇಶನದಲ್ಲಿ ನಾನು ಪ್ರಶ್ನೆ ಕೇಳಿದ್ರು ಕೂಡ ಗುರುತಿನ ಪ್ರಶ್ನೆ ಬರೆದ ಲಿಖಿತವಾಗಿ ನಮಗೆ ಉತ್ತರ ಬರಲಿಲ್ಲ. ಇದು ನಾನು ಯಾಕೆ ಬಹಳ ಗಂಭೀರವಾಗಿ ನಾನು ಪರಿಗಣಿಸಿ ಮೊನ್ನೆ ಕೂಡ ನನಗೆ ಹೇಳಿದ್ದೀರಿ. ಆಗಲೂ ನಾನು ಅಧಿಕಾರಿಗೆ ಮೀಟಿಂಗ್ ಅನ್ಕೊಂಡು ಕರೆಸಿದ್ದೇನೆ. ಮತ್ತು ಇದು ನಿಮ್ಗೆ ಮಾತ್ರ ಅಲ್ಲ, ಬಾಲಂದ್ ಕೆಲವು ಸದಸ್ಯರುಗಳಿಗೆ ಇಲ್ಲಿ ಲಿಖಿತ ಉತ್ತರ ಕಳಿಸ್ತೇವೆ ಅಂತ ಹೇಳಿ ಮತ್ತೆ ಕೆಲವೊಂದು ಬರುವುದೇ ಇಲ್ಲ. ಅದಕ್ಕಾಗಿ ನಾನು ಒಂದ್ ಸೆಕೆಂಡ್ ಮುಗಿಸ್ತೇನೆ. ಈ ರೀತಿ ಮಾಡಲಾಗ್ತದೆ ನೀವು. ಅದಕ್ಕಾಗಿ ನಿಮ್ಮ ಸಮಸ್ಯೆ ಜೊತೆಯಲ್ಲಿ ಎಲ್ಲಾ ಸದಸ್ಯರ ಒಂದು ಸಮಸ್ಯೆ ಮತ್ತು ಗಂಭೀರವಾದ ಸಮಸ್ಯೆ, ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಯಾರಂತ ನೋಡಿಕೊಂಡು ಅವರ ಮೇಲೆ ಕ್ರಮ ಹೇಗೆ ತಗೊಳ್ಬೇಕೆಂಬ ಉದ್ದೇಶದಿಂದ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದಲ್ಲಿ ಸಪರೇಟ್ ಅದನ್ನು ಕಮಿಟಿ ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಆ ಕಮಿಟಿ ಅದನ್ನು ಯಾವ ಇಲಾಖೆ, ಯಾವ ಅಧಿಕಾರಿ ಯಾಕೆ ತಡ ಆಯಿತು ಮತ್ತೆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಬಹುದಂತೆ ಆ ಕಮಿಟಿ ಅವರು ಇವತ್ತು ಅದನ್ನು ಆಕ್ಷನ್ ತಗೊಳ್ಳದೆ ಹೇಳಲಿಕ್ಕೆ ನಾನು ಇವತ್ತು ದಯವಿಟ್ಟು ಇದು ಸರ್ಕಾರದ 50 ಎಕರೆ ಜಮೀನನ್ನ ಒಂದು ಶಾಮ್ನೂರ್ ಶುಗರ್ಸ್ ಅಂತಕ್ಕಂಥದ್ದು ದಯವಿಟ್ಟು ಕೇಳಬೇಕು ಸದಸ್ಯರೇ. 50 ಎಕರೆ ಕೆಡಿಬಿ ಅವರು 31 ಎಕರೆ ಜಮೀನನ್ನ ಅಕ್ವೈರ್ ಮಾಡಿದ್ರು. ಯಾವ ಕಾರಣಕ್ಕೆ ಅಕ್ವೈರ್ ಮಾಡಿದ್ರು ಅಂದ್ರೆ, ಆ 50 ಎಕರೆ ಜಮೀನಲ್ಲಿ ರೈತರು ಒಂದು 20 ಎಕರೆ ಉಳುಮೆ ಮಾಡ್ತಾ ಇದ್ರು. ಆ 20 ಎಕರೆ ರೈತರನ್ನ ಒಕ್ಕಲೆಬ್ಸೋ ಕಾರಣದಿಂದ ಕೆಡಿಬಿ ಅವರು ಶಾಮ್ನೂರ್ ಶುಗರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದೇ ಕಾರಣದಿಂದ ಅಕ್ವೈರ್ ಮಾಡಿ ಶಾಮ್ನೂರ್ ಶುಗರ್ಸ್ನವ್ರಿಗೆ ಕೆಡಿಬಿಗೆ 3.5 ಕೋಟಿ ಹಣವನ್ನ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟರು. 3.5 ಕೋಟಿ ಹಣವನ್ನ ಶಾಮ್ನೂರ್ ಶುಗರ್ಸ್ನವ್ರು ಕಟ್ಟಲಿಲ್ಲ. ಕೆಡಿಬಿ ಅವರು 2 ಬಾರಿ ಅವರಿಗೆ ನೋಟಿಸ್ ಕೊಟ್ಟರು ಕೂಡ ಶಾಮ್ನೂರ್ ಶುಗರ್ಸ್ನವರು ಹಣ ಕಟ್ಟಲಿಲ್ಲ. ಒಂದ್ ನಿಮಿಷ ಕೇಳಿ, ಇದ್ರಲ್ಲಿ ಬಹಳ ಮುಖ್ಯವಾಗಿದೆ ಸ್ವಾಮಿ. ರೈಟಿಂಗ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಎಲ್ಲಿದೆ? ಇವತ್ತು ಇವತ್ತು ಮಾತಾಡ್ತಾರೆ ಹೇಳಿದ್ದೀರಾ? ಇಲ್ಲ, ಹೋದ ವಾರ ಆಯ್ತು, ಉತ್ತರ ಬರ್ತದೆ. ಹೋದ ವಾರ ತಮ್ಮ ಬಳಿ ಬಂದು ಪತ್ರ ನೀವು ಕಮಿಟಿ ಎಲ್ಲ ಮೀಟಿಂಗ್ ಮಾಡಿದ್ದೀರಿ. 2-3 ದಿನದಲ್ಲಿ ತಾವು ಶಾಮ್ನೂರ್ ಶುಗರ್ಸ್ ಅಂದ ತಕ್ಷಣ ನೀವು ಕೂಡ ಅವ್ರ
ಪರವಾಗಿದ್ದೀರಿ. ಅಲ್ಲ, ಏನ್ ಸುಮ್ಮನೆ ಸಮಾಧಾನ ಒಂದು ಅರ್ಥ ಬೇಕಾ ಮಾತಾಡೋದಕ್ಕೆ? ಅಧ್ಯಕ್ಷರೇ ಇದು ದಯವಿಟ್ಟು ಹೌದು, ಏನ್ ಹೌದು, ಮಾತಾಡ್ತಾರೆ? ಹೌದು. ಆರಂಭದಲ್ಲಿ ಲಿಖಿತ ಮೂಲಕ ದಯವಿಟ್ಟು ಕೊಡಿ. ಇದು ಸರ್ಕಾರ ಲಿಖಿತವಾದ ನಾನು ಉತ್ತರ ಲಿಖಿತ ಬರ್ತದೆ. ಉತ್ತರ ಕೊಟ್ಟಿದ್ದೀನಿ ಸರ್. ಅವ್ರು ಏನಿದೆ? ಲಿಖಿತ ಉತ್ತರ ಕೊಟ್ಟಿದ್ದೀರಿ, ಅದಕ್ಕೆ ಇನ್ನೂ ಉತ್ತರ ನಿಮಗೆ ಬಂದಿಲ್ಲ. ಉತ್ತರ ಇದು ಬರ್ತದೆ. ಸರ್ಕಾರಿ ಅಜೆಂಡಾದಲ್ಲಿ ಬಂದಿದೆಯಾ ಅದು? ಜಮೀನನ್ನ ಕಬಳಿಸ್ತಕ್ಕಂಥ ಅದಕ್ಕೆ ಉತ್ತರ ಬರ್ತದೆ, ಉತ್ತರ ಕೊಡಿಸುವ ಉತ್ತರ ಕೊಡಿಸುವ. KDB ಅವರಿಂದ ಮತ್ತೆ ಇಲ್ಲಿ ಚರ್ಚೆ ಮಾಡಿ ಏನ್ ಪ್ರಯೋಜನ? ಕೆಲವು ಅವ್ರಿಗೆ ಉತ್ತರ ಬರ್ಬೇಕಲ್ಲ, ಉತ್ತರ ಬರ್ತದೆ. ಅದಕ್ಕೆ ಮುಂಚೆ ಯಾರು ಇಲ್ಲ, ನಾವು ಇಲ್ಲ, ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಮಂತ್ರಿ ಗೊತ್ತಿಲ್ಲ. ಅಧ್ಯಕ್ಷರವ್ರು ಕೊಟ್ಟಿದ್ದಾರೆ. ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ನನ್ನ ಕೆಚ್ಚಲ್ಲಿ ಬಂದು ದೀರ್ಘವಾಗಿ ಕೊಡ್ಲಿಲ್ಲ. ಅದು ಉತ್ತರ ಕೊಡ್ಬೇಕಲ್ರಿ ಅಧ್ಯಕ್ಷರು. ಅದನ್ನೇ 4 ಅಧಿವೇಶನ ಅದಕ್ಕೆ ಕಮಿಟಿ ಮಾಡಿದೇವಲ್ಲ ಈಗ. ವರ್ಷದಿಂದ ಪ್ರಶ್ನೆ ಕೇಳ್ತಾ ಓಕೆ. ಇದ್ದಾರೆ. ತಾವು ಇವತ್ತೇನು ಉಪಸಭಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡಿರಿ ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಇನ್ನು ಮುಂದಾದ್ರು ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಉತ್ತರ ಸಿಗೋಂಗಾಗ್ಬೇಕು. ಇಲ್ಲಾಂದ್ರೆ ಏನಾಗಿದೆ ಅಂದ್ರೆ ಇಲ್ಲ, ಅಧಿಕಾರಿ ಯಾವ ಸಂಬಂಧಪಟ್ಟಂತೆ ನಾನು ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತೇನೆ. ಪರಿಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಅದು ಗುರುತಿನ ಒಂದು ಉತ್ತರ ಇರಲಿ, ಲಿಖಿತ ಉತ್ತರ ಇರಲಿ, ಸಂಬಂಧಪಟ್ಟಂತ ಆ ಡಿಪಾರ್ಟ್ಮೆಂಟ್ ಇಂದ ನಿಗದಿತ ಉತ್ತರ ಬರೆದಿದೆ, ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು, CN ಬಾಲಕೃಷ್ಣ ಹೋದ್ರ, ಇವತ್ತು ಗೈರಾಜು ಅಂತ ಪಟ್ಟಿಯಲ್ಲಿ ಅವರ ಹೆಸರನ್ನು ನಾವು ಕರೆದಿದ್ದೆವು. ಅವ್ರು ಹೇಳ್ತಾರೆ ನಾನು ಲೆಟರ್ ಕೊಡ್ಲಿಲ್ಲ ಅಂತೇಳಿ. ಮತ್ತೆ ಇಲ್ಲಿ ಅವ್ರ ಲೆಟರ್ ಬಂದಿದೆ CN ಬಾಲಕೃಷ್ಣ ಕಾರ್ಯದರ್ಶಿಗಳಿಗೆ ದಿನಾಂಕ 11/3/2020 ಮಂಗಳವಾರದಂದು ಕ್ಷೇತ್ರದಲ್ಲಿ ತುರ್ತು ಕೆಲಸ ನಿಮಿತ್ತ ಈ ದಿನ ಸದನಕ್ಕೆ ಹಾಜರಾಗಲು ಸಾಧ್ಯವಾಗುತ್ತದೆಂದು ಈ ದಿನದ ಗೈರಾಜ್ಯತೆಯನ್ನು ಪರಿಗಣಿಸಿ ಹಾಜರಾತಿಯನ್ನು ನೀಡಬೇಕೆಂದು ತಮ್ಮಲ್ಲಿ ಕೋರ್ತೇನೆ ಅಂತ ಹೇಳಿ ಅವರೇ ಲೆಟರ್ ಕೊಟ್ಟಿದ್ದಾರೆ. ಅದನ್ನ ನಾವು ಇಲ್ಲಿ ತಿಳಿಸಿದ್ದೇವೆ. ಅಲ್ಲಿ ಅವರು ಅಲ್ಲಿ ನಿಂತು ಹೇಳ್ತಾರೆ ನಾನು ಆಕೆ ಬರೆದು ಕೊಡ್ಲೇ ಇಲ್ಲ ಅಂತೇಳಿ. ಅದು